ನಾವು ಭಾರತವನ್ನು ಸಮಾಜವಾದಿ ಪ್ರಜಾಸತ್ತಾತ್ಮಕ ಎಲ್ಲ ಮೂರು ಅಂಗಗಳು ಸಹ ಎಲ್ಲ ಕಾಲಕ್ಕೂ ಸಹ ಸಂವಿಧಾನಕ್ಕೆ ಬದ್ಧವಾಗಿರಬೇಕು ಅಂತ ಒಂದು ಬದ್ಧತೆಯನ್ನ ಅದರಲ್ಲಿ ನಾನಾ ಜಾತಿಯ ಪಕ್ಷಿಗಳು ನಾನಾ ಜಾತಿಯ ಪ್ರಾಣಿಗಳು ಅದನ್ನೆಲ್ಲ ನೋಡ್ಕೊಳ್ತವೆ. ಹಾಗಾಗಿ ಅವುಗಳಲ್ಲಿ ಈ ಮನುಷ್ಯ ಪ್ರಾಣಿಯಾದಂತ ನಾವುಗಳು ಒಂದು. ಹಾಗಾಗಿ ನಾವು ಜಾತಿ ಭೇದವನ್ನ ಬಿಡಬೇಕು. ಆಲೋಚನೆಗಳು ಚಿಂತನೆಗಳು ಇರುವಂತಹ ಸಂದರ್ಭದಲ್ಲೂ ಸಹ ಅಭಿವೃದ್ಧಿಯನ್ನೇ ಮೂಲ ಮಂತ್ರವನ್ನಾಗಿಸಿಕೊಂಡು ಬಂಧುಗಳೇ, ಇವತ್ತು ಅಂಬೇಡ್ಕರ್ ಅಂದ್ರೆ ಕೆಲವು ಭಾವನೆ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಜಾತಿ ಒಂದು ವರ್ಗಕ್ಕೆ ಅಂಬೇಡ್ಕರ್ನ ಅವೆಲ್ಲ ಸೀಮಿತ ಮಾಡಿದೆ. ಅಂಬೇಡ್ಕರ್ ಅಂದ್ರೆ ಮಾಲೋಳ ಕಾಲಲ್ಲಿ ಉಂಡಲ್ಲ, ಮಾತುಗಳ ಕಾಲಲ್ಲಿ ಉಂಡಲ್ಲ, ಒಡ್ಡೋಳ ಕಾಲಲ್ಲಿ ಉಂಡಲ್ಲ, ಈಸಿಗೆ ಸೀಮಿತ ಮಾಡಿಬಿಟ್ಟಿದ್ದೆ ನಾವು. ಬಹಳಷ್ಟು ವಿದ್ಯಾವಂತರು ಈ ಸಮಾಜದಲ್ಲಿ ಮುಂದುವರೆದಿದ್ರು ಕೂಡ ಈ ಮಹಾನುಭಾವ ಸಂವಿಧಾನವನ್ನು ಬರೆದು ಇಡೀ ಮಾನವ ಕುಲಕ್ಕೆ ಹಕ್ಕನ್ನು ಕೊಟ್ಟಿದ್ರು ಕೂಡ ನಾವ್ಯಾಕೋ ಇನ್ನೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಂದು ವೇಳೆ ಅರ್ಥವಾಗಿದ್ದು ಸಹ ಅರ್ಥವಾಗದಿದ್ದಲ್ಲಿ ನಟನೆಯನ್ನು ಮಾಡ್ತಾ ಇದ್ದೀವಿ ಅಂತ ನನ್ಗದು ಅನಿಸ್ತದೆ. ಬಂಧುಗಳೇ, ಈ ಮಹಾನ್ ಚೇತನ ಇವತ್ತು ಸಂವಿಧಾನವನ್ನು ಬರೆಯದೇ ಇದ್ದಿದ್ದರೆ 7 ದಿನ ಅವಿರತವಾಗಿ ಶ್ರಮಿಸಿ ಸಂವಿಧಾನವನ್ನು ಬರೆಯದೇ ಇದ್ದಿದ್ದರೆ ನಾವು ನೀವು ಯಾರು ಕೂಡ ಕೂತ್ಕೊಳ್ಳಿಕ್ಕಾಗ್ತಾ ಇರಲಿಲ್ಲ. ಇವತ್ತು ಆ ಸಂವಿಧಾನ ಬರೀ ಸಂವಿಧಾನ ಉಳಿದಿಲ್ಲ. ಸಂವಿಧಾನ ಅರ್ಥಗಳು ತಿಳ್ಕೊಂಡಾಗ ಸಮಾಧಾನ ಆಗ್ತದೆ. ಆ ಸಮಾಧಾನ ಆದಾಗ ನಿಮ್ಮ ಜೀವಕ್ಕೆ ವರದಾನ ಆಗ್ತದೆ ಅಲ್ವಾ? ಯಾರ ಸಂವಿಧಾನ ಈ ಒಂದು ನಮಗೆಲ್ಲರೂ ಕೂಡ ಜಾತಿ ವ್ಯವಸ್ಥೆ ಹೋಗಬೇಕು. ಜಾತಿ ವ್ಯವಸ್ಥೆ ಭಾರತ ದೇಶದಲ್ಲಿ ವ್ಯಕ್ತಿಗಳಿಗೆ ವ್ಯಕ್ತಿ ಗೌರವ ಬರಬೇಕಾದ್ರೆ ಇವತ್ತು ಸಂವಿಧಾನವೇ ಹುಟ್ಟಬೇಕಾಯಿತು. ಜೊತೆಗೆ ಇದನ್ನು ರೂಪಿಸಲು ಭಾರತದಲ್ಲಿ ಬಾಬಾ ಸಾಹೇಬ್ ಅಂತ ಮಹಾನ್ ಚೇತನ ಹುಟ್ಟಿ ಬರಬೇಕಾಯಿತು. ಬಹುಶಃ ಆ ಮಹಾನ್ ಚೇತನ ಹುಟ್ಟಿ ಬರದೆ ಸಂವಿಧಾನವನ್ನು ಬರೆಯದೆ ಇದ್ದಿದ್ದರೆ ಯೋಚನೆ ಮಾಡಿ ನಾವ್ಯಾರು ಇಲ್ಲಿ ಕೂರ್ತಾ ಇರಲಿಲ್ಲ. ನಾವೆಲ್ಲ ಕೂಡ ಒಬ್ಬ ಜಿದ್ದಾಳುಗಳಾಗಿ ಗುಲಾಮರಾಗಿ ಜೀವನವನ್ನ ಮಾಡ್ತಾ ಇದ್ವಿ. ಬಂಧುಗಳೇ, ಇವರ ಜನ್ಮದಿನವನ್ನ ಬರೀ ಭಾರತ ಮಾತ್ರ ಆಚರಣೆ ಮಾಡೋದಿಲ್ಲ. ವಿಶ್ವಸಂಸ್ಥೆ ವಿಶ್ವ ಜ್ಞಾನ ದಿನ ಅಂತ ಆಚರಣೆ ಮಾಡ್ತಾರೆ. ಕೆನಡಾ ದೇಶದಲ್ಲಿ ವಿಶ್ವ ಸಮಾನತೆ ದಿನ ಅಂತ ಆಚರಣೆ ಮಾಡ್ತಾರೆ. ಅಮೆರಿಕದಲ್ಲಿ ವಿಶ್ವ ಸಮತೆ ದಿನ ಅಂತ ಆಚರಣೆ. ಅಂದ್ರೆ
ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಕೂಡ ಅತ್ಯುತ್ತಮ ಸಂವಿಧಾನ ಇದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಬಂಧುಗಳು. ನನ್ನ ತಾಯಿಯಂದ್ರೆ ಇವತ್ತು ಇವೆಲ್ಲ ಇದ್ದೀರಿ. ಇವತ್ತು ತಾಯಂದ್ರಿಗೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ಇವತ್ತು ಮಾತೃತ್ವ ರಜಾ ಅಂತ ಹೇಳಿ 6 ತಿಂಗಳ ಕಾಲ ಕೆಲಸ ಮಾಡದಿದ್ರು ಕೂಡ ಸಂಬಳವನ್ನು ಮಾಡ್ತಕ್ಕಂಥ ಕಾನೂನು ಮಾಡಿದಂಥವ್ರು ಯಾರು? ಇವತ್ತು ಹೆಣ್ಣು ಮಕ್ಕಳಿಗೆ 33% ಅಧಿಕಾರವನ್ನು ತಂದುಕೊಂಡವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನೋಡಿ, ನಮಗೆ ಇಷ್ಟೆಲ್ಲ ಅವರು ಮಾಡಿದ್ರು ಕೂಡ ಅವ್ರ ಬಗ್ಗೆ ನಾವು ಬಹಳಷ್ಟು ಕೀಳಾಗಿ ಮಾತಾಡ್ತೀವಿ. ಅಂಬೇಡ್ಕರ್ ಅವರು ಇವತ್ತು 1935ರಲ್ಲಿ ರಿಸರ್ವ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡೋ ಮುಖಾಂತರ ನಿಮಗೆ ಸಾಲದ ವ್ಯವಸ್ಥೆ ಮಾಡಿಲ್ಲ ಅಂದಿದ್ರೆ ಈ ಸಮಾಜದಲ್ಲಿ ಅನೇಕ ಉದ್ಯಮಗಳು ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು 40ಕ್ಕೂ ಹೆಚ್ಚು ವಿಧಿಗಳಿಗೆ ಅಂಬೇಡ್ಕರ್ ಹೆಸರನ್ನು ಇಟ್ಟಿದ್ದಾರೆ. 64 ವಿಷಯಗಳಲ್ಲಿ ಪದವಿಯನ್ನ ಪಡೆದಿದ್ದಾರೆ. 9 ಭಾಷೆಗಳ ತಿಳುವಳಿಕೆ ಇತ್ತು ಮಹಾಭಾವರು. ಅವರು ಮರಾಠ, ಇಂಗ್ಲಿಷ್, ಪಾಲಿ, ಹಿಂದಿ, ಸಂಸ್ಕೃತ, ಜರ್ಮನ್, ಫ್ರೆಂಚ್, ಗುಜರಾತಿ ಈ ಪಾರ್ಸಿ ಭಾಷೆಗಳನ್ನ ಸರಾಗವಾಗಿ ಬಾರತ ಮಹಾನ್ ಬಾಬಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಬದುಗಳು ಇವತ್ತು ನೋಡಿ, ನಾವು ಇವತ್ತು ನಾವೇನ್ಕೊಂಡ್ಬಿಟ್ಟಿದ್ದೀವಿ, SC ST ಮಾತ್ರ ರಿಸರ್ವೇಶನ್ ಮಾಡಿಬಿಟ್ಟಿದ್ದಾರೆ ಅಂಬೇಡ್ಕರ್ ಅಂತೇಳಿ ಬಹಳ ಜನಕ್ಕೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಕೋಪ ಆಗಬೇಕು. ಇವತ್ತು ಸಬತಕ್ಕಂಥ ಪೌರ ಕಾರ್ಮಿಕರಿಂದ ಹಿಡಿದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಪೂಜಾರಪ್ಪನವರು ಕೂಡ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಇವತ್ತು ನೋಡಿ, ನಮಗೆ ಪರಿಶಿಷ್ಟ ಜಾತಿ 15% ಯಾರಪ್ಪ? ವಲಿಯ, ಮಾದಿಗ, ಬೋವಿ, ಕೊರಚ ಇವರೆಲ್ಲರೂ ಕೂಡ 15%. ಜೊತೆಗೆ ST ಅವರಿಗೆ 3%, ನಾಯಕ, ವಾಲ್ಮೀಕಿ ಜನಾಂಗದವರಿಗೆ. ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ಉಪ್ಪಾರ, ಗೊಲ್ಲ, ಪಿಂಜಾರ, ಕುರುಬ, ಬೆಸ್ತ, ಬಲ್ಜಿಗ ಇವರಿಗೆಲ್ಲ ಕೂಡ ಇವತ್ತು ನಾವು 15% ಮೀಸಲಾತಿ ಮಾಡಿದ್ದೇವೆ. ಪ್ರವರ್ಗ 3A ಇವತ್ತು ಒಕ್ಕಲಿಗ, ಗೌಡ, ರೆಡ್ಡಿ, ಕಾಪು, ಲಿಂಗಾಯತ ಇವರು ಕೂಡ ನಾವಿವತ್ತು ರಿಸರ್ವೇಶನ್ ಮಾಡಿದ್ದೇವೆ. ಯಾರಾದ್ರೂ ಕೇಳಿ ಬೇರೆ ಸಮುದಾಯದವ್ರನ್ನ, ಒಕ್ಕಲಿಗರಿಗೆ, ಲಿಂಗಾಯತರಿಗೆ ನಮ್ಗೇನು ಸಿಕ್ಕಿಲ್ಲ. ಅಡಯ ನಿಮಗೂ ಕೂಡ ಇವತ್ತು ಒಕ್ಕಲಿಗರಿಗೆ, ಗೌಡ, ಕಾಪು, ರೆಡ್ಡಿಗಳಿಗೆ 4% ರಿಸರ್ವೇಶನ್ ಸಂವಿಧಾನ ಮಾಡತಕ್ಕಂಥವರು ಅಂಬೇಡ್ಕರ್ ಅವರು. ಇವರು ಬಂಗಾರಪೇಟೆ ವ್ಯಾಪ್ತಿಯ ಸರ್ಕಾರಿ ಆಸ್ಪತ್ರೆಗಳ ಮೇಲ್ವಿಚಾರಣೆ, ಆರೋಗ್ಯ ಯೋಜನೆಗಳ ಅನುಷ್ಠಾನ ಮತ್ತು ಸಾರ್ವಜನಿಸಿಕೊಂಡಿದ್ದಾರೆ. ಶ್ರೀಯುತ ಅಣ್ಣಾದೊರೈ ಸರ್ ಅವರು ಕೂಡ ಅನೇಕ ಸಮಾಜ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತಾವು ಸಾಧನೆ ಸಲ್ಲಿಸಿರುವ ಈ ಗಣ್ಯರ ಹೆಮ್ಮೆಯ ವಿಷಯ. ಅಭಿನಂದನೆಗಳು.
ಏನ್ ಗುರುವ ಹೈಟ್ ಕಮ್ಮಿ ಆದ್ರೆ ನಮ್ದೇ ಅದು